ಕಾರ್ಯಕ್ರಮ ಇತ್ತು? ಇವತ್ತಿನ 11ನೇ ತಾರೀಕು ಏನು ನಮ್ಮ ಪಾಂಡುಪುರ ಇದರಲ್ಲಿ ಸಣ್ಣ ಪುಟ್ಟ ಲೋಪದೋಷ ಈ ನಗರಸಭೆಯಲ್ಲಿ ಆಗ್ತಾ ಇರ್ಬೋದು, ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ತುಂಬ ಅನಾನುಕೂಲತೆ ಅಂದರೆ ಈಗ ಇದು ನಮಗೆ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ ಇದನ್ನು ನಾನು 4ನೇ ಟೈಮ್ ಬಂದು ಸರ್ವೆ ಮಾಡಿ 3 ಸರ್ವೆಯಲ್ಲಿ ಏನು ಕುಂದುಕೊರುತ್ತೆ ಅದನ್ನೆಲ್ಲ ಅವರವರಿಂದ ಮಾಹಿತಿ ತೊಗೊಂಡು ಮತ್ತು ಈಗ ಇವತ್ತು ಕಾರ್ಯಕ್ರಮ ಇಲ್ಲಿ ತಾಲೂಕು ಅಧ್ಯಕ್ಷ ಬಟ್ಟೆಗೌಡ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಮತ್ತು ಈಗ ಇಲ್ಲಿ ಏನೇನು ಆಗ್ತಾ ಇದೆ, ಏನು ಪ್ರೊಸೆಸಿಂಗ್ ಇದೆ, ಇದನ್ನೆಲ್ಲ ಒಂದು ಅವನು ಆಫೀಸರ್ ಇವ್ರನ್ನ ಕುಣಿಸ್ಕೊಂಡೆಲ್ಲ ಕೇಳಿದಾಗ ಈಗ ಕೆಲವರೆಲ್ಲ ಮಾಹಿತಿ ನಮಗೆ ಕೊಡ್ತಾ ಇರೋದು, ಕಾರ್ಡ್ಗಳು ರಾಜ್ಯ ಸರ್ಕಾರದ ಕಾರ್ಡ್ಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಉಚಿತವಾಗಿ ಸಿಗೋ ಅಂಥದ್ದನ್ನ 1000, 1200, 1,500 ರೂಪಾಯಿ ಗಂಟೆ ಹೋಗಿ ರೀಚ್ ಮಾಡಿ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಲೂ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಅದನ್ನು ನಾನು ಬರೀ ದಾಖಲಾತಿ ಸಮೇತ ತೊಗೊಂಡಿದ್ದೀನಿ, ಅದು ಸರ್ಕಾರದ ಗಮನಕ್ಕೂ ತಲುಪಿಸೋಂಥ ಒಂದು ವ್ಯವಸ್ಥೆ. ಮತ್ತು ನಗರಸಭೆಯಲ್ಲಿ ಈಗ ಸುಂಕ ವಸೂಲಾತಿ ಏನು ನಮ್ಮ 2014 ಕಾಯ್ದೆ ಪ್ರಕಾರ TVC ಈ ರೂಲ್ ಪ್ರಕಾರ 10 ರೂಪಾಯಿ 20 ರೂಪಾಯಿ ಅನುದಾನ ಇದರಲ್ಲಿ ಇವರು ಕಟ್ಟೋಕ್ಕೆ ಒಂದು ಶಕ್ತಿ ಇದೆ. ನಮ್ಮ ಬೀದಿ ಬದಿ ವ್ಯಾಪಾರಿಯವರು ಇವರು 30, 50 ಈ ಥರ ವಸೂಲಾತಿ ಮಾಡ್ತಾ ಇರೋದು ಇದು ಸರಿ ಇಲ್ಲ. ಏನಕ್ಕೆ ಅಂದರೆ ಈಗ ನೀವು ವಸೂಲಾತಿ ಮಾಡ್ತಾ ಇರೋದು, ಸುಂಕ ವಸೂಲಾತಿ ಮಾಡ್ತಾ ಇರೋದಕ್ಕೂ ದಾಖಲಾತಿ ಏನೂ ಇಲ್ಲ. ಅವ್ರಿಗೆ ಯಾವುದೇ ಆದ ರೀತಿಯಲ್ಲಿ ಕೂಪನ್ ಕೊಡದಲ್ಲೇ ದುಡ್ಡನ್ನ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಹಿತಿ ಸರ್ಕಾರಕ್ಕೂ ನಮ್ಮ ವಿಭಾಗಕ್ಕೂ ಮುಟ್ಟಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಸವಲತ್ತುಗಳು ನಮ್ಮ ಇವ್ರಿಗೆ ಏನೇನು ಸಿಗಬೇಕು ವ್ಯಾಪಾರಸ್ಥರಿಗೆ ಅದನ್ನು 100ಕ್ಕೆ 100 ಭಾಗವಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಮತ್ತು ಇಲ್ಲಿನ ತಾಲೂಕು ಮೂಲಭೂತ ಸೌಕರ್ಯಗಳು ಕೂಡಿಯ ವ್ಯವಸ್ಥೆ ಇಲ್ಲ, ಮತ್ತು ಸ್ಥಳೀಯವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಈಗ ಅದ್ರ ಬಗ್ಗೆ ಏನು ನಿಮ್ಮ ಸಂಘಿನ ತೀರ್ಮಾನ ತೊಗೊಂಡ್ರಿ ಸರ್? ಇಲ್ಲಿ ಹೆಚ್ಚಾಗಿ ಹೇಳೋದಕ್ಕಿಂತ ಈಗ ವ್ಯಾಪಾರಸ್ಥರದೇ ಅನ್ನೋದು ಈಗ ಸುಮಾರು ಸಂಘಟನೆಗಳು ಇದನ್ನೆಲ್ಲ ಮಾಡಿಕೊಂಡು ಈಗ ಅವ್ರವ್ರದ್ದೇ ಆದಂಥ ಒಂದು ಸಂಸ್ಥೆ ಮಾಡಿ ಅಲ್ಲಿ ಅವರು ಒಂದು ಫಂಡ್ಗಳು ಕಲೆಕ್ಷನ್ ಮಾಡಿಕೊಂಡು ಇಲ್ಲಿ ಗಂಟ ಆನ್ ಪ್ರೆಸೆಂಟ್ ಇದು 24 ಗಂಟನೂ ಅವ್ರವ್ರದ್ದೇ ಆದಂಥದ್ದು ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ತಾವು ಕೇಳ್ತಾ ಇದ್ದೀರಿ, ಈಗ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇರ್ಬೋದು, ದೀಪದ ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ನೀಟ್ನೆಸ್ ಇದೆಲ್ಲ ಸರಿ ಇಲ್ಲ, ಇದಕ್ಕೆ ಏನು ಮುಂದಿನ ದಿನ ಕ್ರಮ ತಗೋತೀರಾ ಅಂತ ಕೇಳ್ತಾ ಇದ್ದೀರಾ. ಬಟ್ ನಾವು ಕೇಳೋದಿಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇದು ಅನ್ನೋದಲ್ಲ, ನಾವೆಲ್ಲ ಒಂದು ಒಗ್ಗಟ್ಟಾಗಿ ಹೋದರೆ ನಾವು ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಇದು ಈ ಮಟ್ಟದಲ್ಲಿ ಅಲ್ಲಿರೋಂಥ ಆಫೀಸರ್ಸ್ಗಳಿಗೆ ಒಂದು ಲೆಟ್ರೇಡ್ ಇಶ್ಯೂ ಮಾಡೋ ಮುಖಾಂತರ ಈಗ ಆಲ್ರೆಡಿ ನಾನು ಲೆಟರ್ ತೊಗೊಂಬಂದು ಅದು ಇಶ್ಯೂ ಮಾಡ್ತೀನಿ. ಅದನ್ನು ಅವ್ರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ನಮ್ಮ ವ್ಯಾಪಾರಸ್ಥರಿಗೆ ಆಗೋಂಥ ಅನುಕೂಲಗಳ ಸವಲತ್ತುಗಳನ್ನೆಲ್ಲ ಕೊಡಿಸ್ತೀವಿ ಅಂತ ಒಂದು ಮಾತು ಮುಗಿಸ್ತಾರೆ. ಥ್ಯಾಂಕ್ ಯು ಸರ್.